ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿಸ್ತಾಸ್ ಲರ್ನಿಂಗ್. ನಾನು ನಿಮ್ಮ ಸೋಮಶೇಖರ್ ಸರ್, ಯುವರ್ ಸೋಷಿಯಲ್ ಸೈನ್ಸ್ ಟ್ಯೂಟರ್. ವಿದ್ಯಾರ್ಥಿಗಳೇ, ಈ ಅವಧಿಯಲ್ಲಿ ನಾನು ನಿಮ್ಮ ಇತಿಹಾಸ ವಿಭಾಗದ 5ನೇ ಅಧ್ಯಾಯವಾಗಿರುವಂತಹ ಸ್ವಾತಂತ್ರ್ಯ ಹೋರಾಟಗಳು, ಅದರಲ್ಲಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಕುರಿತು ಚರ್ಚೆ ಮಾಡ್ತೀನಿ ಮಕ್ಕಳೇ. ಹಾಗಿದ್ರೆ ಒಮ್ಮೆ ಈ ಅವಧಿಯಲ್ಲಿ ನಾವು ನೋಡುವಂತಹ ಕಲಿಕಾಂಶಗಳನ್ನು ನೋಡೋಣ. ಹಾಗಿದ್ರೆ ನಾವು ಯಾವ ಅಂಶಗಳನ್ನು ಕಲಿತೀವಿ ಅನ್ನೋದನ್ನ ಒಮ್ಮೆ ಗ್ಲಾನ್ಸ್ ಮಾಡಿಬಿಡಿ ಮಕ್ಕಳೇ. ಇವನ್ನ ಕಲಿಕಾಂಶಗಳು ಅಂತಲೂ ಕೂಡ ಹೇಳ್ತೀವಿ, ಅಥವಾ ಈ ಅವಧಿಯ ಪೀಠಿಕೆ ಅಂತಲೂ ಕೂಡ ಹೇಳ್ಬೋದು ಮಕ್ಕಳೇ. ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇರುವಂತಹ ಕಾರಣಗಳು: ದಂಗೆಯ ತಕ್ಷಣದ ಕಾರಣ, ದಂಗೆಯ ಹರಡುವಿಕೆ, ದಂಗೆಯ ವಿಫಲತೆಗೆ ಕಾರಣ, ಹಾಗೆ ದಂಗೆಯ ಪರಿಣಾಮಗಳು. ಇದಿಷ್ಟು ವಿಷಯಗಳನ್ನು ನಾನು ನಿಮ್ಮೊಟ್ಟಿಗೆ ಚರ್ಚೆ ಮಾಡ್ತೀನಿ ಮಕ್ಕಳೇ. ಸೊ ಹಾಗಿದ್ರೆ ತಡ ಮಾಡದೆ ಈ ಒಂದು ತರಗತಿಯನ್ನು, ಈ ಒಂದು ಅವಧಿಯನ್ನು ಆರಂಭ ಮಾಡೋಣ. ಸೊ ಬನ್ನಿ, ಇಲ್ಲಿ ನಾವು ಏನು ನೋಡ್ತೀವಿ? ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ಈ ಸಂಗ್ರಾಮ ಆಗುತ್ತೆ ಮಕ್ಕಳೇ. ಮೊದಲಿಗೆ ಈ ಸಂಗ್ರಾಮದ ಶೀರ್ಷಿಕೆಯ ಕುರಿತು ಇರುವಂತಹ ಭಿನ್ನಾಭಿಪ್ರಾಯಗಳನ್ನು ನಾನು ಕ್ಲಾರಿಫೈ ಮಾಡ್ತೀನಿ ಮಕ್ಕಳೇ. ನೋಡಿ, ಈ 1857ರ ಒಂದು ದಂಗೆಯನ್ನ ಭಾರತದ ಇತಿಹಾಸಕಾರರು ಇದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರೆದ್ರು ಮಕ್ಕಳೇ. ಅದೇ ರೀತಿ ಆ ಸಮಯದಲ್ಲಿ ಇದ್ದಂತಹ ಬ್ರಿಟಿಷ್ ಇತಿಹಾಸಕಾರರು ಈ ದಂಗೆಯನ್ನ ಸಿಪಾಯಿ ದಂಗೆ ಅಂತ ಕರೆದ್ರು ಮಕ್ಕಳೇ. ಸಿಪಾಯಿ ಮುಚ್ನಿ ಅಂತಲೂ ಕೂಡ ಹೇಳ್ತಾರೆ. ನೋಡಿ, ಇತಿಹಾಸವನ್ನು ಬರೀಬೇಕಾದ್ರೆ 2 ರೀತಿಯ ವಿಷನ್ಸ್ಗಳನ್ನು ನಾವು ನೋಡ್ಬೋದು. ಇಲ್ಲಿ ಆ ಒಂದು ಕಾಲಘಟ್ಟದಲ್ಲಿ ಭಾರತೀಯ ಇತಿಹಾಸಕಾರರು ಇತಿಹಾಸವನ್ನು ಬರೆದಿದ್ದಾರೆ, ಬ್ರಿಟಿಷ್ನವರು ಕೂಡ ಅವರದೇ ಆದಂಥ ಇತಿಹಾಸವನ್ನು ಬರೆದಿದ್ದಾರೆ. ಇಲ್ಲಿ ಭಾರತೀಯರಿಗೆ ಈ ಒಂದು ದಂಗೆ ಸ್ಫೂರ್ತಿಯ ಚಿಲುಮೆಯಾಗಿ ನೋಡಿದ್ರು. ಹಾಗಾಗಿ ಅವರು ಇದನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾರೆ. ಅದರಲ್ಲೂ ಈ 1857ರ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಿದವರು ಯಾರು ಅಂತಂದರೆ ವಿ.ಡಿ. ಸಾವರ್ಕರ್. ನೋಡಿ, ವಿ.ಡಿ. ಸಾವರ್ಕರು ಇದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಘೋಷಣೆ ಮಾಡ್ತಾರೆ ಮಕ್ಕಳೇ. ಹಾಗೆ ಪಟ್ಟಾಭಿ ಸೀತಾರಾಮಯ್ಯರು ಕೂಡ ಇದನ್ನ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳ್ತಾರೆ. ಅದೇ ರೀತಿ ಸೈಮೆಂಟೇನ್ಸ್ಲಿ ಬ್ರಿಟಿಷ್ ಇತಿಹಾಸಕಾರರು ಅದನ್ನ ಸಿಪಾಯಿ ದಂಗೆ ಮಾತ್ರ, ಕೇವಲ ಸಿಪಾಯಿಗಳು ತಮ್ಮ ಹಿತಾಸಕ್ತಿಯನ್ನ ಈಡೇರಿಸೋದಕ್ಕೋಸ್ಕರ ರಾಜರುಗಳ ಜೊತೆ ಸೇರಿ ದಂಗೆಯನ್ನ ಮಾಡಿದ್ರು, ಕೇವಲ ಇದು ಸಿಪಾಯಿ ದಂಗೆ ಅಂತ ಹೇಳಿದ್ರು ಮಕ್ಕಳೇ. ಸೊ ಅದೇನೇ ಇರಲಿ, ಭಾರತ ದೇಶದಲ್ಲಿ ರಾಷ್ಟ್ರೀಯತೆಯ ಒಂದು ಉಗಮಕ್ಕೆ ಹಾಗೂ ರಾಷ್ಟ್ರೀಯ ಚಳುವಳಿಗೆ ಒಂದು ದಿಕ್ಕನ್ನು ಬದಲಾಯಿಸಿದಂತಹ ದಂಗೆ ಅಂತಂದರೆ ಅದು 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮನೇ. ಇದರಲ್ಲಿ 2 ಮಾತಿಲ್ಲ ಮಕ್ಕಳೇ. ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಣ, ಈ ದಂಗೆ ಭಾರತದ ಸ್ವಾತಂತ್ರ್ಯ ಚಳುವಳಿಯ ಹೋರಾಟಗಳಿಗೆ ಸ್ಫೂರ್ತಿಯನ್ನು ಕೊಡ್ತು ಅಂತಂದು. ಹಾಗಿದ್ರೆ ಬನ್ನಿ, ಈ ಒಂದು ದಂಗೆಯ ಒಂದು ಕುರಿತಾದಂತಹ ಒಂದು ಕಂಪ್ಲೀಟ್ ಆಗಿರುವಂಥ ಮಾಹಿತಿಯನ್ನು ನೋಡ್ತೀನಿ. ಸೊ ಇಲ್ಲಿ ಇನ್ನೂ ಒಂದು ವಿಚಾರಗಳನ್ನು ನೀವು ತಿಳ್ಕೊಳ್ಳಿ ಮಕ್ಕಳೇ. ಇದಕ್ಕೂ ಮುಂಚೆ ಭಾರತದಲ್ಲಿ ಯಾವುದಾದರೂ ದಂಗೆಗಳು ಆಗಿದ್ವಾ? ಯಾವುದಾದರೂ ಹೋರಾಟಗಳು ಇದಕ್ಕೂ ಮುಂಚೆ ಭಾರತದಲ್ಲಿ ನಡೆದಿದ್ವಾ ಬ್ರಿಟಿಷರ ವಿರುದ್ಧವಾಗಿ? ನೀವು ಸ್ವಲ್ಪ ಇತಿಹಾಸವನ್ನು ಗಮನಿಸಿದರೆ ಇಲ್ಲಿ ನೀವು ಕಾಣ್ತೀರ ಮಕ್ಕಳೇ, 1757ರಲ್ಲಿ ಪ್ಲಾಸಿ ಕದನ ಆಯಿತು. ಅದಾದ ನಂತರ 1764ರಲ್ಲಿ ಬಕ್ಸಾರ್ ಕದನ ಆಯಿತು. ನೋಡಿ, ಬಕ್ಸಾರ್ ಕದನದಲ್ಲಿ ಮೀರ್ ಕಾಸಿಂ ಯುದ್ಧರಂಗದಿಂದ ಪಲಾಯನ ಆಗಿ ಬ್ರಿಟಿಷರು ವಿಜಯಶಾಲಿಗಳಾದರು. ಅದಾದ ನಂತರ 1767ರಿಂದ 1799 ತನಕ ಆಂಗ್ಲೋ ಮೈಸೂರು ವಾರಗಳನ್ನ ನೋಡ್ತೀವಿ. ಈ ಅವಧಿಯಲ್ಲಿ ಹೈದರಾಲಿ, ಟಿಪ್ಪು ಸುಲ್ತಾನ್ ಹಾಗೂ ಬ್ರಿಟಿಷರ ವಿರುದ್ಧ 4 ಆಂಗ್ಲೋ ಮೈಸೂರು ಯುದ್ಧಗಳನ್ನು ನಾವು ಕಾಣ್ತೀವಿ. ಕೊನೆಯದಾಗಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸಾಯೋದ್ರ ಮೂಲಕ ಅಲ್ಲಿ ಮೈಸೂರು ಸಂಸ್ಥಾನವನ್ನು ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಇದ್ರ ಒಟ್ಟೊಟ್ಟಿಗೆ 1775ರಿಂದ 1818 ತನಕ ಆಂಗ್ಲೋ ಮರಾಠ ಯುದ್ಧಗಳನ್ನು ನೋಡ್ತೀವಿ. 1800ರಲ್ಲಿ ಧೋಂಡಿಯ ವಾಘ
ದೋಂಡಿ ಯಾವಾಗ ಈ ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ಮಾಡ್ತಾನೆ. ಹಾಗೆ ನಾವು ಮುಂದೆ ಹೋಗ್ತಾ ನೋಡೋದಾದ್ರೆ ಮಕ್ಕಳೇ, ನಾವು ಏನನ್ನು ನೋಡ್ಬೋದು ಇಲ್ಲಿ ಅಂತಂದ್ರೆ, ಈ ದೋಂಡಿ ಯಾವಾಗನ ಹೋರಾಟದ ನಂತರ ನಾವು ಕಿತ್ತೂರಿನ ಒಂದು ಹೋರಾಟಗಳನ್ನು ಕಾಣ್ಬೋದು. 1824ರಿಂದ 1830 ತನಕ ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ, ಆತನ ಒಂದು ಸೇನಾಧಿಕಾರಿಯಾದಂತಹ ಸಂಗೊಳ್ಳಿ ರಾಯಣ್ಣನ ಜೊತೆ ಅನೇಕ ಹೋರಾಟಗಳನ್ನು ಮಾಡ್ತಾಳೆ. ನೋಡಿ, ಇವೆಲ್ಲವೂ ಈಗಾಗಲೇ 1857ರ ದಂಗೆ ಆಗೋದಕ್ಕಿಂತ ಮುಂಚೆ ನಡೆದಂತಹ ಘಟನೆಗಳು ಮಕ್ಕಳೇ. ಇವೆಲ್ಲವೂ ಕೂಡ ಆಲ್ರೆಡಿ ಬ್ರಿಟಿಷರ ವಿರುದ್ಧ ಹೋರಾಟಗಳನ್ನು ಮಾಡಿದ್ರು. ಆದರೆ ಅವು ಯಾವುವು ಕೂಡ ಇಲ್ಲಿ ಸ್ವಾತಂತ್ರ್ಯದ ದಂಗೆ ಆಗಿರಲಿಲ್ಲ, ಎಲ್ಲ ಅವರ ಸ್ವಹಿತಾಸಕ್ತಿಗಾಗಿ ನಡೆದಂತಹ ದಂಗೆಗಳಾಗಿದ್ವು. ಸೊ ಇಲ್ಲೂ ಕೂಡ ಕೆಲವೊಂದಿಷ್ಟು ಸ್ವಹಿತಾಸಕ್ತಿಗಾಗಿ ನಡೆದಂತಹ ದಂಗೆ ಆದರೂ ಕೂಡ ಬಟ್ ಭಾರತದ ರಾಷ್ಟ್ರೀಯತೆಯ ಕಲ್ಪನೆಯಲ್ಲಿ ಕೊಡೋ ನಿಟ್ಟಿನಲ್ಲಿ ಒಂದು ಉತ್ತಮವಾದಂತಹ ದಂಗೆ ಆಯಿತು. ಬನ್ನಿ ಹಾಗಿದ್ರೆ ಈ ಒಂದು ಘಟನೆಯ ಬಗ್ಗೆ ಕಂಪ್ಲೀಟ್ ಆದಂತಹ ಡೀಟೇಲ್ಸ್ನ ನಾವು ತಿಳಿತಾ ಹೋಗೋಣ ಮಕ್ಕಳೇ. ಸೊ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾಕೆ ಆಯಿತು? ಇಲ್ಲಿ ಬ್ರಿಟಿಷರು 1798ರಲ್ಲಿ ಒಂದು ಕಾಯ್ದೆಯನ್ನು ತರ್ತಾರೆ ಮಕ್ಕಳೇ, ಅದೇ ಸಹಾಯಕ ಸೈನ್ಯ ಪದ್ಧತಿ. ಸಹಾಯಕ ಸೈನ್ಯ ಪದ್ಧತಿ ಹಾಗೂ 1840-50ರ ಆಸುಪಾಸಿನಲ್ಲಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ಕಾನೂನನ್ನ ತರ್ತಾರೆ. ಬ್ರಿಟಿಷರು ತಂದಂತಹ ಈ ಎರಡು ಕಾನೂನುಗಳಿಂದ ಅನೇಕ ರಾಜರುಗಳು ತಮ್ಮ ಸಂಸ್ಥಾನವನ್ನು ಕಳ್ಕೊಳ್ತಾರೆ ಮಕ್ಕಳೇ. ಹಾಗಾಗಿ ಇಲ್ಲಿ ರಾಜರುಗಳು ಆ ಸಂಸ್ಥಾನವನ್ನೇ ನೆಚ್ಚಿಕೊಂಡು ಬದುಕ್ತಿದ್ದಂತಹ ಸೈನಿಕರು ಹಾಗೆ ಅನೇಕ ರೈತರು ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಲ್ತಾರೆ. ಜಮೀನ್ದಾರರು, ರೈತರು, ಈ ರೀತಿಯ ರಾಜರುಗಳು. ಇದೆರಡು ನೀತಿಯಿಂದ ಈ ಒಂದು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಇಲ್ಲಿ ಹೆಚ್ಚಿನ ಒಂದು ಮಹತ್ವವನ್ನು ಪಡೀತು ಅಂತಲೂ ಹೇಳ್ತಾ ಹೋಗ್ಬೋದು ಮಕ್ಕಳೇ. ಸೊ ಈ ಎರಡು ನೀತಿಯಿಂದ ಭಾರತೀಯರು ಅಸಮಾಧಾನಗೊಂಡರು. ಈ ಅಸಮಾಧಾನವೇ ಮಹಾಸ್ಫೋಟವಾಗಿ ದಂಗೆಯ ರೂಪದಲ್ಲಿ 1857ರಲ್ಲಿ ಹೊರಹೊಮ್ಮುತ್ತೆ ಮಕ್ಕಳೇ. ಇದು ಈ ಒಂದು ಪ್ರತಿಭಟನೆ ರೂಪದಲ್ಲಿ ಹೊರಗೆ ಬಂದು ಇವತ್ತು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವಾಗಿ ಗುರುತಿಸ್ಕೊಂಡಿದೆ ಮಕ್ಕಳೇ. ಹಾಗಾದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳೇನು? ನಾವು ಕಾರಣಗಳನ್ನು ಪಟ್ಟಿ ಮಾಡಬೇಕಾದ್ರೆ ಈ ರೀತಿಯಾಗಿ ಪಟ್ಟಿ ಮಾಡ್ತೀವಿ ಮಕ್ಕಳೇ. ಸೊ ರಾಜಕೀಯ ಕಾರಣಗಳು, ಆರ್ಥಿಕ ಕಾರಣಗಳು, ಹಾಗೆ ಆಡಳಿತಾತ್ಮಕವಾದಂತಹ ಕಾರಣಗಳು, ಸೈನಿಕ ಕಾರಣಗಳು, ಹಾಗೆ ದಂಗೆಯ ತಕ್ಷಣದ ಕಾರಣಗಳು. ಇವುಗಳನ್ನ ಒಮ್ಮೆ ನಾವು ಗ್ಲಾನ್ಸ್ ಮಾಡೋಣ ಮಕ್ಕಳೇ. ಯಾವ್ಯಾವ ರೀತಿಯ ಕಾರಣಗಳಿತ್ತು, ಯಾಕೆ ಇಷ್ಟೊಂದು ಹೆಚ್ಚಿನ ಪ್ರಮಾಣದಲ್ಲಿ ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾವು ಇಂಪಾರ್ಟೆನ್ಸ್ನ ಕೊಡ್ತಿದ್ದೀವಿ ಅನ್ನೋದನ್ನ ತಿಳ್ಕೊಳ್ಳೋಣ ಮಕ್ಕಳೇ. ಸೊ ಮೊದಲಿಗೆ ರಾಜಕೀಯ ಕಾರಣಗಳು. ಈ ರಾಜಕೀಯ ಕಾರಣಗಳಿಗೆ ನಾನು ಈಗಾಗಲೇ ಹೇಳಿದೆ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಲಾರ್ಡ್ ಡಲ್ಹೌಸಿ ಅವರು ತಂದಂತಹ ಈ ಒಂದು ನೀತಿಯಿಂದ ಬ್ರಿಟಿಷರು ಅನೇಕ ಸಾಮ್ರಾಜ್ಯಗಳನ್ನು ತಮ್ಮ ವಶಕ್ಕೆ ಪಡ್ಕೊಳ್ತಾರೆ ಮಕ್ಕಳೇ. ಏನಿದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ ಅಂದರೆ, ಇಲ್ಲಿ ಒಬ್ಬ ರಾಜ ಇದ್ದಾನೆ ಅಂತ ಅನ್ಕೊಳ್ಳಿ. ಆ ರಾಜ ಒಂದು ಸಂಸ್ಥಾನವನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ, ಅಥವಾ ಒಬ್ಬ ಜಮೀನ್ದಾರಿಕೆಯನ್ನು ಮಾಡ್ತಾ ಇದ್ದಾನೆ. ಅದು ರಾಜ ಆಗಿರ್ಬೋದು, ಜಮೀನ್ದಾರ ಆಗಿರ್ಬೋದು. ಅಂತಹ ರಾಜ ಅಥವಾ ಅಂತಹ ಜಮೀನ್ದಾರ ತನ್ನ ಸ್ವಂತ ಮಕ್ಕಳಿಲ್ಲದೆ, ಅದರಲ್ಲೂ ಮಗನಿಲ್ಲದೆ ಆತ ಮರಣವನ್ನು ಹೊಂದಿದ ಅಂತಂದರೆ, ಆತನಿಗೆ ಮಕ್ಕಳಾಗಲಿಲ್ಲ ಅಂತಂದರೆ ಆತ ಅಥವಾ ಆತನ ಹೆಂಡತಿ ದತ್ತು ಮಕ್ಕಳನ್ನು ತೆಗೆದುಕೊಳ್ಳೋ ಹಾಗಿರಲಿಲ್ಲ. ಹಾಗೆ ದತ್ತು ಮಕ್ಕಳಿಗೆ ಹಕ್ಕನ್ನು ಕೊಡುವ ಹಾಗಿರಲಿಲ್ಲ. ನೋಡಿ, ಹಿಂದಿನ ಕಾಲದಲ್ಲಿ ಹೇಗಿತ್ತು ಅಂದರೆ, ತನಗೆ ಮಕ್ಕಳಾಗಲಿಲ್ಲ ಅಂತಂದರೆ ಆತ ಏನು ಮಾಡ್ತಿದ್ದ, ದತ್ತುವನ್ನು ತಗೊಂಡ್ಬಿಟ್ಟು ಆ ದತ್ತು ತೆಗೆದುಕೊಂಡಂತಹ ಮಗುವನ್ನು ತನ್ನ ವಂಶದ ಒಬ್ಬ ವಾರಸ್ತನನ್ನಾಗಿ ಅಥವಾ ಒಬ್ಬ ಜಮೀನ್ದಾರನಾಗಿದ್ದರೆ ಆತ ತನ್ನ ಜಮೀನ್ದಾರಿಕೆಯ ವಾರಸುದಾರಿಕೆಯನ್ನು ಆತನಿಗೆ ಕೊಡ್ತಿದ್ರು. ಆದರೆ ಬ್ರಿಟಿಷರು ತಂದಂತಹ ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ನೀತಿಯಿಂದ ಈ ಒಂದು ಕಾನೂನು ಬದಲಾವಣೆ ಆಯಿತು ಮಕ್ಕಳೇ. ಇಲ್ಲಿ ಬ್ರಿಟಿಷರು ಏನು ಮಾಡಿದ್ರು ಅಂದರೆ, ಯಾವೊಬ್ಬ ರಾಜ, ಯಾವೊಬ್ಬ ಜಮೀನ್ದಾರ ತನ್ನ ಸ್ವಂತ ಮಗನಿಲ್ಲದೆ ಮರಣವನ್ನು ಅಪ್ಪಿದ ಅಂತಂದರೆ ಆತನ ರಾಣಿಯರಿಗೆ ಅಥವಾ ಇನ್ಯಾರಿಗೂ ಕೂಡ ದತ್ತು ತೆಗೆದುಕೊಳ್ಳುವ ಹಕ್ಕಿಲ್ಲ. ಆ ಒಂದು ಸಾಮ್ರಾಜ್ಯವನ್ನು, ಅದು ರಾಜನ ಸಾಮ್ರಾಜ್ಯ ಆಗಿರ್ಬೋದು,
ಜಮೀನ್ದಾರನ ಜಮೀನಾಗಿರ್ಬೋದು ಅದನ್ನು ನೇರವಾಗಿ ಬ್ರಿಟಿಷರ ಆಳ್ವಿಕೆಗೆ ವಶಪಡಿಸ್ಕೊಳ್ತಾ ಇದ್ರು. ಸೊ ಈ ನೀತಿಯಿಂದ ಬ್ರಿಟಿಷರು ಅನೇಕ ಸಂಸ್ಥಾನಗಳನ್ನು ಇಲ್ಲಿ ಆಕ್ಯುಪೈಡ್ ಮಾಡ್ಕೊಳ್ತಾರೆ ಮಕ್ಕಳೇ, ಅಂದರೆ ವಶಪಡಿಸ್ಕೊಳ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ ಸತಾರ, ಜೈಪುರ, ಝಾನ್ಸಿ, ಉದಯಪುರ ಮೊದಲಾದ ಸಂಸ್ಥಾನಗಳನ್ನು ಬ್ರಿಟಿಷರು ವಶಪಡಿಸ್ಕೊಳ್ತಾರೆ. ಯಾವ ಒಂದು ಕುಟಿಲ ನೀತಿಯಿಂದ ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಒಂದು ಕುಟಿಲ ನೀತಿಯಿಂದ. ಹಾಗೆ ಮುಂದೆ ಹೋಗ್ತಾ ನೋಡೋಣ ಮಕ್ಕಳೇ, ಡಾಲ್ ಹೌಸಿಯು ತಾಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದಂತಹ ರಾಜ ಪದವಿಗಳನ್ನು ನೋಡಿ ಏನು ಮಾಡ್ತಾನೆ ಅಂದರೆ ರದ್ದುಪಡಿಸ್ತಾನೆ. ಆಗಿನ ಕಾಲದಲ್ಲಿ ನೀವು ರಾಜರುಗಳನ್ನ ನೋಡಬೇಕು, ಅನೇಕ ರೀತಿಯ ಬಿರುದುಗಳಿಂದ ಪದವಿಗಳಿಂದ ಅವ್ರನ್ನ ವಿಜೃಂಭಣೆಯಿಂದ ದರ್ಬಾರ್ ಹಾಲ್ಗಳಲ್ಲಿ ಕೂಗ್ತಾ ಇದ್ರು. ಇಂತಹ ಸಮಯದಲ್ಲಿ ಲಾರ್ಡ್ ಡಾಲ್ ಹೌಸಿ ಈ ತಾಂಜಾವೂರು ಮತ್ತು ಕರ್ನಾಟಕ ನವಾಬರಿಗಿದ್ದಂತಹ ಎಲ್ಲ ರಾಜ ಪದವಿಗಳನ್ನು ರದ್ದುಗೊಳಿಸ್ತಾನೆ. ಇದು ಆಟೋಮೆಟಿಕ್ಲಿ ರಾಜನ ಸೈನಿಕರು ಅಥವಾ ರಾಜನ ಒಂದು ಅನುಯಾಯಿಗಳಿಗೆ ಇಲ್ಲಿ ಏನಾಗುತ್ತೆ ಅಂದರೆ ಕೋಪ ಬ್ರಿಟಿಷರ ಮೇಲೆ ಬಂದೇ ಬರುತ್ತೆ. ಹಾಗೆ ಮುಂದೆ ಹೋಗ್ತಿರೋ ನಮ್ಮ ಮಕ್ಕಳೇ, ಮೊಘಲ್ ಚಕ್ರವರ್ತಿ ಹಾಗೂ ಔದ್ ನವಾಬನ ಪದಚ್ಯುತ್ಯ ಬ್ರಿಟಿಷರ ವಿರುದ್ಧ ಇಲ್ಲಿ ದಂಗೆ ಎಳೋದಕ್ಕೆ ಮೂಲ ಕಾರಣ ಆಗುತ್ತೆ ಮಕ್ಕಳೇ. ಮೊಘಲ್ ಚಕ್ರವರ್ತಿನ ಹಾಗೆ ಔದ್ನ ನವಾಬನ ಒಂದು ಪದಚ್ಯುತಿಗೊಳಿಸೋದು ಸಾರ್ವಜನಿಕರಲ್ಲಿ ಬ್ರಿಟಿಷರ ಮೇಲೆ ಆಕ್ರೋಶವನ್ನು ಉಂಟು ಮಾಡುತ್ತೆ ಮಕ್ಕಳೇ. ಈ ಔದ್ನ ನವಾಬ ಎಷ್ಟು ಒಳ್ಳೆನಾಗಿರ್ತಾನೆ ಅಂದರೆ ಪ್ಲಾಸಿ ಕದನ ಆದ ನಂತರ, ಬಕ್ಸರ್ ಕದನ ಆದ ನಂತರ ಈ ಔದ್ನ ನವಾಬ ಬ್ರಿಟಿಷರಿಗೆ ತುಂಬ ನಿಷ್ಠೆಯಿಂದ ಇರ್ತಾರೆ ಮಕ್ಕಳೇ. ಆತನನ್ನು ಹೇಗಾದರೂ ಮಾಡಿ ಪದಚ್ಯುತಿಗೊಳಿಸಿ ಆ ಜಾಗವನ್ನು ಬ್ರಿಟಿಷರ ಆಡಳಿತಕ್ಕೆ ವಶಪಡಿಸ್ಕೊಬೇಕು ಅನ್ನೋ ಉದ್ದೇಶದಿಂದ ಆತ ದುರಾಡಳಿತ ನಡೆಸ್ತಿದ್ದಾನೆ, ಆಡಳಿತವನ್ನು ಸರಿಯಾಗಿ ನಡೆಸ್ತಿಲ್ಲ ಅಂತ ಹೇಳಿ ಆಡಳಿತದ ನೆಪವನ್ನು ಒಡ್ಡಿ ಈ ಔದ್ನ ಪ್ರದೇಶವನ್ನು ಬ್ರಿಟಿಷರು ವಶಪಡಿಸ್ಕೊಳ್ತಾರೆ ಮಕ್ಕಳೇ. ಈ ಔದ್ ಯಾಕೆ ಇಷ್ಟೊಂದು ಇಲ್ಲಿ ಚರ್ಚೆ ಆಗ್ತಿದೆ ಅಂತಂದರೆ, ಯಾವಾಗ ಔದ್ನ ನವಾಬರನ್ನು ಪದಚ್ಯುತಗೊಳಿಸಿ ಬ್ರಿಟಿಷರು ಅವರ ಸಾಮ್ರಾಜ್ಯವನ್ನು ವಶಪಡಿಸ್ಕೊಂಡ್ರು, ಅವನ ಸಾಮ್ರಾಜ್ಯದಲ್ಲಿ ಇದ್ದಂತಹ 60,000 ಸೈನಿಕರು ಒಮ್ಮೆಲೆ ನಿರುದ್ಯೋಗಿಗಳಾಗ್ತಾರೆ ಮಕ್ಕಳೇ. ನೋಡಿ, 60,000 ಸೈನಿಕರು ಒಮ್ಮೆಲೆ ನಿರುದ್ಯೋಗಿಗಳಾಗಿ ಅವರು ಬ್ರಿಟಿಷರ ಮೇಲೆ ದಂಗೆ ಏಳೋದಕ್ಕೆ ಸಹಾಯ ಆಯಿತು ಅಂತಲೂ ಕೂಡ ಹೇಳ್ಬೋದು. ಸೊ ಬ್ರಿಟಿಷರ ಮೇಲೆ ಅವರ ಸಿಟ್ಟನ್ನು ತೀರಿಸ್ಕೊಂಡ್ರು ಅಂತಲೂ ಕೂಡ ಹೇಳ್ಬೋದು ಮಕ್ಕಳೇ. ಸೊ ಯಾವಾಗ ಸೈನಿಕರು ನಿರುದ್ಯೋಗಿಗಳಾದರೋ ಅವರು ತಮ್ಮ ಆಕ್ರೋಶವನ್ನು ಈ ಮಹಾಸ್ಫೋಟದ ಮೂಲಕ ಬ್ರಿಟಿಷರ ವಿರುದ್ಧ ಹೊರ ಹಾಕ್ತಾರೆ ಮಕ್ಕಳೇ. ಸೊ ಮುಂದೆ ಹೋಗ್ತಾ ನೋಡೋಣ ಬನ್ನಿ. ಸೊ ಲಕ್ಷಾಂತರ ಸೈನಿಕರು ನೋಡಿ ಇರಲಿ ನಿರುದ್ಯೋಗಿಗಳಾದರು. ಸೊ ಹಾಗೆ ಆರ್ಥಿಕ ಕಾರಣಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಈ ಆರ್ಥಿಕ ಕಾರಣದಲ್ಲಿ ಇಂಗ್ಲೆಂಡ್ ದೇಶದಲ್ಲಾದಂತಹ ಒಂದು ಕೈಗಾರಿಕಾ ಕ್ರಾಂತಿಯನ್ನು ನಾವು ತಿಳ್ಕೊಬೇಕು. ಹೇಗೆ ಇಂಗ್ಲೆಂಡ್ ದೇಶದಲ್ಲಿ ಕೈಗಾರಿಕಾ ಕ್ರಾಂತಿ ಆಯಿತು, ಆ ಕೈಗಾರಿಕೆಗಳಿಗೆ ಬೇಕಾಗುವಂತಹ ಕಚ್ಚಾ ವಸ್ತುಗಳನ್ನು, ಕಚ್ಚಾ ಪದಾರ್ಥವನ್ನು ಬ್ರಿಟಿಷರು ಭಾರತದಿಂದ ರಫ್ತು ಮಾಡ್ತಾ ಇದ್ರು ಮಕ್ಕಳೇ. ಸೊ ಇಲ್ಲಿ ಹೀಗೆ ರಫ್ತು ಮಾಡಿದಂತಹ ಕಚ್ಚಾ ಪದಾರ್ಥಗಳು ಇಂಗ್ಲೆಂಡ್ ದೇಶದಲ್ಲಿ ಸಿದ್ಧ ಉಡುಪುಗಳಾಗಿ, ಸಿದ್ಧ ವಸ್ತುಗಳಿಗಾಗಿ ಪುನಃ ಭಾರತಕ್ಕೆ ಬಂದು ಇಲ್ಲಿ ಮಾರಾಟಕ್ಕೆ ಒಳಪಡ್ತಿದ್ವು ಮಕ್ಕಳೇ. ಸೊ ಇಂತಹ ಸಮಯದಲ್ಲಿ ಭಾರತದ ಕುಡಿ ಕೈಗಾರಿಕೆ, ಸಣ್ಣ ಕೈಗಾರಿಕೆ ಕಂಪ್ಲೀಟಾಗಿ ನೆಲಸಮಗೊಳ್ಳುತ್ತೆ. ನೋಡಿ, ಭಾರತದಲ್ಲಿರುವಂಥ ಕರಕುಶಲಗಾರರು ಈ ಒಂದು ನಿಟ್ಟಿನಲ್ಲಿ ಎಲ್ಲರೂ ನಿರುದ್ಯೋಗಿಗಳಾಗ್ಬಿಡ್ತಾರೆ ಮಕ್ಕಳೇ. ಯಾಕೆ ಅಂತಂದರೆ ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳು ಅವನತಿಯನ್ನು ಭಾರತದಲ್ಲಿ ಹೊಂದುತ್ತೆ. ಅಲ್ಲಿ ಸಿದ್ಧ ಉಡುಪುಗಳು ಯಾವಾಗ ಭಾರತಕ್ಕೆ ಬರುತ್ತೋ ನಮ್ಮ ಈ ಕೈಯಲ್ಲಿ ಮಾಡಿರುವಂತಹ ಈ ಬಟ್ಟೆ ಉಣ್ಣೆ ಬಟ್ಟೆಗಳಿಗೆ ಡಿಮ್ಯಾಂಡ್ ಕಡಿಮೆ ಆಗಿಬಿಡುತ್ತೆ. ಹಾಗೆ ಇಂಗ್ಲೀಷರು ದುಬಾರಿ ಸುಂಕವನ್ನು ಹೇರ್ತಾರೆ ಮಕ್ಕಳೇ. ಯಾವುದಕ್ಕೆ ಅಂತಂದರೆ ಕೈಯಲ್ಲಿ ಮಾಡಿರುವಂತಹ ಈ ಬಟ್ಟೆ ಮತ್ತು ಉಣ್ಣೆ ಬಟ್ಟೆಗಳು, ರೇಷ್ಮೆ ಬಟ್ಟೆಗಳು ನಾವು ವಿದೇಶಕ್ಕೆ ರಫ್ತು ಮಾಡ್ತಾ ಇದ್ವಿ. ಸೊ ಅಂತಹ ವಸ್ತುಗಳ ಮೇಲೆ, ಅಂತಹ ಬಟ್ಟೆಗಳ ಮೇಲೆ ಬ್ರಿಟಿಷರು ಏನು ಮಾಡಿದ್ರು ಅಂದರೆ ದುಬಾರಿ ಸುಂಕವನ್ನು ಹೇರೋದ್ರ ಮೂಲಕ ಅವುಗಳನ್ನು ಬೇರೊಂದು ದೇಶಕ್ಕೆ ಅಥವಾ ಇಂಗ್ಲೆಂಡ್ ದೇಶಕ್ಕೆ ಇಲ್ಲಿ ರಫ್ತನ್ನು ಮಾಡೋದಕ್ಕೆ ಆಗದೇ ಇರೋ ರೀತಿಯಾಗಿ ಅವರು ನೋಡ್ಕೊಳ್ತಾರೆ ಮಕ್ಕಳೇ. ಸೊ ದುಬಾರಿ ಸುಂಕವನ್ನು ನಮ್ಮ ದೇಶದ ಸಿದ್ಧ ಉಡುಪುಗಳ ಮೇಲೆ ಹೇರೋದ್ರ ಮೂಲಕ ಅವರು ನಮ್ಮ ಒಂದು ಗುಡಿ ಕೈಗಾರಿಕೆಯನ್ನು ಮತ್ತು ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಯನ್ನು ನಾಶಪಡಿಸ್ತಾರೆ ಮಕ್ಕಳೇ.
ಮಧ್ಯವರ್ತಿ ಜಮೀನ್ದಾರರು ಈ ಸಮಯದಲ್ಲಿ ಕೃಷಿಕರನ್ನ ತುಂಬ ಶೋಷಣೆಗೊಳಗಿಡಿಸ್ತಾರೆ. ಹಾಗೆ ಕೃಷಿಕರು ಕೂಡ ಇಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಜ್ಜಾಗ್ತಾರೆ ಮಕ್ಕಳೇ. ಇದೇ ಜೊತೆಗೆ 1852ರಲ್ಲಿ ಇನಾಮ್ ಕಮಿಷನ್ ಅಂತ ಜಾರಿಗೆ ತರ್ತಾರೆ ಮಕ್ಕಳೇ. ಈ ಇನಾಮ್ ಕಮಿಷನ್ ಜಾರಿಗೆ ತಂದು ಯಾವ ಒಂದು ಭೂಮಿಯನ್ನ ಜನರು ತೆರಿಗೆ ಕಟ್ತಿರಲ್ವಾ ಅಂತಹ ಎಲ್ಲ ಭೂಮಿಗಳನ್ನ ಬ್ರಿಟಿಷರು ವಶಪಡಿಸ್ಕೊಳ್ತಾರೆ ಮಕ್ಕಳೇ. ಇದು ಯಾವ ಭೂಮಿ ಆಗಿತ್ತು ಅಂದರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದಂತಹ ಜಮೀನಾಗಿತ್ತು, ಈ ಪೂಜಾರಿಗಳಿಗೆ ಸಂಬಂಧಪಟ್ಟಂತಹ ಜಮೀನಾಗಿತ್ತು. ಇಂತಹ ಎಲ್ಲ ಜಮೀನುಗಳನ್ನ ಸುಮಾರು 20,000 ಪರಗಣ ಜಮೀನನ್ನ ಈ ಇನಾಮ್ ಕಮಿಷನ್ ಆಯೋಗದ ಮೂಲಕ ಬ್ರಿಟಿಷರು ತಮ್ಮ ಕೈವಶವನ್ನು ಮಾಡ್ಕೊಳ್ತಾರೆ ಮಕ್ಕಳೇ. ನೋಡಿ, ಆಗ ಜಮೀನನ್ನು ಕಳೆದುಕೊಂಡಂತಹ ಪೂಜಾರಿಗಳು, ಇನ್ನಿತರ ರೈತರು ಕಂದಾಯವನ್ನು ಕಟ್ಟೋಕ್ಕಾಗದೆ ಬ್ರಿಟಿಷರ ವಿರುದ್ಧ ಹಲ್ಲನ್ನು ಮಸಿತಾ ಇದ್ರು. ಇವರೆಲ್ಲರೂ ಸೇರಿ ಒಮ್ಮೆಲೆ ಮಹಾಸ್ಫೋಟದ ವಿರುದ್ಧ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ. ನೋಡಿ ಮತ್ತೆ ಮುಂದೆ ಏನಾಗುತ್ತೆ ಅಂದರೆ, ಸೊ ರೈತರ ಪ್ರತಿಭಟನೆಗಳಿಗೂ ಇವು ಕಾರಣ ಆಗುತ್ತೆ ಮಕ್ಕಳೇ. ಇದಿಷ್ಟು ಆರ್ಥಿಕ ಕಾರಣಗಳು. ಮುಂದೆ ಹೋಗ್ತಾ ನೋಡೋಣ ಆಡಳಿತಾತ್ಮಕ ಕಾರಣಗಳು. ಈ ಕಾರಣಗಳಲ್ಲಿ ಬ್ರಿಟಿಷರು ತಂದಂತಹ ಹೊಸ ನಾಗರಿಕ ಮತ್ತು ಅಪರಾಧ ಕಾಯ್ದೆಗಳನ್ನು ನಾವಿಲ್ಲಿ ಕಾಣ್ಬೋದು. ಇವು ಯಾವ ಜನಸಾಮಾನ್ಯರಿಗೆ ಅರ್ಥನೇ ಆಗ್ತಿರಲಿಲ್ಲ ಮಕ್ಕಳೇ. ಸೊ ಕಾನೂನಲ್ಲಿ ಪಕ್ಷಪಾತ ಇತ್ತು. ಬ್ರಿಟಿಷ್ ನ್ಯಾಯವಾದಿಗಳು ಬ್ರಿಟಿಷರ ಪರವಾಗಿಯೇ ವಾದಿಸ್ತಿದ್ರು, ಹಾಗೆ ಅವರ ಪರವಾಗಿಯೇ ನ್ಯಾಯದಾನ ಆಗ್ತಾ ಇತ್ತು. ಸೊ ಆಂಗ್ಲ ಭಾಷೆಯನ್ನು ನ್ಯಾಯಾಲಯದ ಭಾಷೆಯನ್ನಾಗಿ ಮಾಡಿದ್ರು. ಹಾಗಾಗಿ ಭಾರತೀಯರಿಗೆ ಏನು ನ್ಯಾಯವನ್ನು ಕೊಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಕೆಲವು ಸಲ. ಹಾಗೆ ಇಂಗ್ಲಿಷ್ ನ್ಯಾಯಾಧೀಶರು ಬಹುತೇಕ ಅವರ ಪರವಾಗಿಯೇ ವಾದ ಮಾಡಿ ಅವರ ಪರವಾಗಿಯೇ ನ್ಯಾಯವನ್ನು ನೀಡ್ತಾ ಇದ್ರು ಮಕ್ಕಳೇ. ಸೊ ಈ ಎಲ್ಲ ಕಾರಣಗಳಿಂದ ಈ ದಂಗೆಗೆ ಒಂದು ಸ್ಫೂರ್ತಿ ಸಿಕ್ತು. ಆ ದಂಗೆ ಮಹಾಸ್ಫೋಟವಾಗಿ ಮುಂದೆ ಬೆಳೀತು ಮಕ್ಕಳೇ. ಸೈನಿಕ ಕಾರಣಗಳು ಏನಿತ್ತು? ಸೈನಿಕ ಕಾರಣಗಳು ಸೊ ಒಮ್ಮೆ ನೋಡೋಣ ಆಗಿದ್ರೆ, ಸೊ ಭಾರತೀಯ ಸಿಪಾಯಿಗಳ ಸ್ಥಿತಿ ತುಂಬ ಗಂಭೀರವಾಗಿತ್ತು ಮಕ್ಕಳೇ. ಅವ್ರನ್ನ ಹಂದಿ ಅಂತ ಕರಿತಿದ್ರು, ಸುವರ್ ಅಂತ ಕರಿತಿದ್ರು. ಅವರಿಗೆ ಯಾವುದೇ ಉನ್ನತ ಸ್ಥಾನಮಾನವನ್ನು ಕೊಟ್ಟೇ ಇರಲಿಲ್ಲ. ಬಹಳ ಸೈನಿಕರು ದಿನಗೂಲಿ ಸೈನಿಕರಾಗ್ಬಿಟ್ಟಿದ್ರು. ಯಾವಾಗ ಬೇಕಿತ್ತೋ ಆವಾಗ ಅವ್ರನ್ನ ಕರೆದ್ಬಿಟ್ಟು ಕೆಲಸ ಮಾಡಿ ಅವ್ರನ್ನ ಮತ್ತೆ ಕೆಲಸದಿಂದ ವಜಾ ಮಾಡಿಸ್ಬಿಡ್ತಿದ್ರು ಮಕ್ಕಳೇ. ಸೊ ಅವರ ಸ್ಥಿತಿ ತುಂಬ ಗಂಭೀರವಾಗಿತ್ತು. ಅವ್ರನ್ನ ಹೀಯಾಳಿಸಿ ಕೀಳು ಮಟ್ಟದಲ್ಲಿ ನೋಡ್ಕೊಳ್ತಾ ಇದ್ರು. ಸುಬೇದಾರ್ ಹುದ್ದೆ ಮಾತ್ರ ಭಾರತೀಯರಿಗೆ ಕೊಡ್ತಿದ್ರು. ಅದರ ಮುಂದಿನ ಹುದ್ದೆಗಳನ್ನು ಯಾವ ಭಾರತೀಯನಿಗೂ ಅವ್ರು ಕೊಡ್ತಾನೇ ಇರಲಿಲ್ಲ. ಉನ್ನತ ಹುದ್ದೆಗಳು ಕೇವಲ ಬ್ರಿಟಿಷರ ಕೈಯಲ್ಲೇ ಇತ್ತು. ಸೊ ಮುಂದೆ ಹೋಗ್ತಾ ನೋಡೋಣ ಮಕ್ಕಳೇ. ಆಂಗ್ಲ ಸೈನಿಕರಿದ್ದ ಸ್ಥಾನಮಾನ, ವೇತನ ಬಡ್ತಿ ಇವ್ಯಾವು ಭಾರತೀಯ ಸಿಪಾಯಿಗಳಿಗೆ ಸಿಗ್ತಿರ್ಲಿಲ್ಲ. ಸೊ ಅವರಿಗೆ ಅಷ್ಟೊಂದು ಸ್ಥಾನಮಾನ, ವೇತನ ಬಡ್ತಿ, ಸ್ಯಾಲ್ರಿಯಲ್ಲಿ ತುಂಬ ವೇರಿಯೇಷನ್ಸ್ ಇತ್ತು. ನೋಡಿ, ಒಬ್ಬ ಇಂಗ್ಲಿಷ್ ವ್ಯಕ್ತಿ ಬ್ರಿಟಿಷರ ಒಂದು ಸೈನ್ಯಕ್ಕೆ ಸೇರಿದಾನೆ ಅಂತ ಅಂದ್ಕೊಂಡ್ರೆ, ಅದೇ ಸಮಯದಲ್ಲಿ ಒಬ್ಬ ಭಾರತೀಯ ಬ್ರಿಟಿಷರ ಸೈನ್ಯಕ್ಕೆ ಸೇರಿದ ಅಂತ ಹೇಳಿದ್ರೆ ಭಾರತೀಯನಿಗೆ 7 ರೂಪಾಯಿಗಳ ಒಂದು ಸಂಬಳವನ್ನು ಫಿಕ್ಸ್ ಮಾಡಿದ್ರು. ಬ್ರಿಟಿಷ್ ವ್ಯಕ್ತಿಗೆ 70 ರೂಪಾಯಿಗಳ ಒಂದು ಸಂಬಳವನ್ನು ಫಿಕ್ಸ್ ಮಾಡಿದ್ರು ಮಕ್ಕಳೇ. ನೋಡಿ, 10% ಡಿಫ್ರೆನ್ಸಸ್ ಇತ್ತು. ಹಾಗಾಗಿ ಸೈನಿಕರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ನಿಲ್ತಾರೆ ಮಕ್ಕಳೇ. ಸೊ ಭಾರತೀಯ ಸೈನಿಕರನ್ನ ಸಾಗರೋತ್ತರ ಸೇವೆಗಳಿಗೆ ಇಲ್ಲಿ ನೇಮಕ ಮಾಡಿದ್ದು ಬ್ರಿಟಿಷರ ವಿರುದ್ಧ ದಂಗೆ ಏಳಲು ಇಲ್ಲಿ ಸ್ಫೂರ್ತಿ ಆಯ್ತು ಅಂತಲೂ ಕೂಡ ಹೇಳ್ಬೋದು ಮಕ್ಕಳೇ. ಸೊ ಇವರು ಬೇಷರಾಮತ್ತಾಗಿ ಬೇರೆ ಎಲ್ಲಾದರೂ ಹೋಗಿ ಬ್ರಿಟಿಷರ ಪರವಾಗಿ ನೀವು ಯುದ್ಧವನ್ನು ಮಾಡಬೇಕು ಅಂತ. ಯಾಕೆ ಇವರು ಸಾಗರೋತ್ತರ ಸೇವೆಗಳಿಗೆ ಭಾರತೀಯರು ಒಪ್ಕೊಳ್ತಿರ್ಲಿಲ್ಲ ಅಂದರೆ, ಆಗಿನ ಕಾಲದಲ್ಲಿ ಒಂದು ಬಿಲೀಫ್ ಇತ್ತು ಮಕ್ಕಳೇ. ಏನಂತಂದರೆ, ಸಾಗರೋತ್ತರ ಯುದ್ಧಗಳಿಗೆ ನಾವು ಹೋದರೆ ನಮ್ಮನ್ನು ಧರ್ಮದಿಂದ ಹೊರಗೆ ಹಾಕ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್. ಹಾಗಾಗಿ ಭಾರತೀಯರು ಇದಕ್ಕೆ ಒಪ್ಕೊಳ್ತಿರ್ಲಿಲ್ಲ. ಈ ಸಮಯದಲ್ಲಿ ದಂಗೆ ಹೆಂಗೆ ಸ್ಟಾರ್ಟ್ ಆಯಿತು, ದಂಗೆಗೆ ನಡೆದಂತಹ ತಕ್ಷಣದ ಕಾರಣ ಏನು ಅನ್ನೋದನ್ನ ನೋಡೋಣ ಮಕ್ಕಳೇ. 1857ರಲ್ಲಿ ಬ್ರಿಟಿಷರೊಂದು ಹೊಸ ಬಂದೂಕನ್ನು ತರ್ತಾರೆ. ನೋಡಿ, ಇದೇ ರಾಯಲ್ ಎನ್ಫೀಲ್ಡ್ ಬಂದೂಕು. ನೋಡಿ, ಇದೇ ರಾಯಲ್ ಎನ್ಫೀಲ್ಡ್ ಬಂದೂಕು. ಸೊ ಈ ಬಂದೂಕನ್ನು ಯಾಕೆ ತಂದರು ಅಂದರೆ, ಅವರು ಹೊಸದಾಗಿ ಸೈನ್ಯವನ್ನು ನವೀಕರಣ ಮಾಡಬೇಕಾಯ್ತು. ಸೊ ಈಗ ಒಂದು ಸೇನೆ ಇದೆ ಅಂತ ಅಂದರೆ ಆ ಸೇನೆಗೆ ಹೊಸದಾದ ಇಕ್ವಿಪ್ಮೆಂಟ್ಗಳನ್ನ ನಾವು ತಗೊಳ್ತಾ ಇರಬೇಕು. ನೀವು ಭಾರತವನ್ನು ನೋಡಿದ್ರೆ, ಭಾರತಕ್ಕೆ ಇತ್ತೀಚೆಗೆ ವಿಗ್ ಯುದ್ಧ ವಿಮಾನ ಬಂತು. ಅದಕ್ಕೂ ಹಿಂದೆ ನಾವು ನೋಡೋದಾದರೆ ಈ ಫ್ರಾನ್ಸಿಂದ ಹಾಗೆ ರಷ್ಯಾದಿಂದ ಅನೇಕ ಯುದ್ಧ ವಿಮಾನಗಳನ್ನು ತರಿಸ್ತಾನೆ ಇರ್ತೀವಿ. ಯಾಕೆಂದರೆ ನಮ್ಮ ಸೈನ್ಯವನ್ನು ನಾವು ಏನು ಮಾಡಬೇಕು ಅಂತಂದರೆ ಪುನರ್ಮರಣೆ ಮಾಡ್ತಾನೆ ಇರಬೇಕು, ಅಂದರೆ ನವೀಕರಣ ಮಾಡ್ತಾನೆ ಇರಬೇಕು, ಹೊಸ ಹೊಸ ಇಕ್ವಿಪ್ಮೆಂಟ್ಗಳನ್ನ ಇಟ್ಕೊಬೇಕು. ಸೊ ಅದೇ ರೀತಿ ಇವರು ಕೂಡ ಈ ರಾಯಲ್ ಎನ್ಫೀಲ್ಡ್ ಅನ್ನೋ ಒಂದು ಬಂದೂಕನ್ನು ಜಾರಿಗೆ ತಂದರು ಮಕ್ಕಳೇ. ಸೊ ಇದನ್ನು ತಂದರು. ಈ ತಂದಿದ್ದೇನೋ ಅವ್ರಿಗೆ ಸಮಸ್ಯೆ ಆಗಲಿಲ್ಲ ಎಲ್ಲ ಸೈನಿಕರಿಗೂ. ಆದರೆ
ಒಂದು ಟ್ವಿಸ್ಟ್ ಇದೆ ಮಕ್ಕಳೇ, ಅದೇನಂತಂದರೆ ಈ ಬಂದೂಕನ್ನು ಅವ್ರು ಜಾರಿಗೆ ತಂದ್ರಲ್ವಾ, ಇದರ ಕಾರ್ಟ್ರಿಜ್ಗಳನ್ನು ಈ ಬಂದೂಕಿಗೆ ಇಲ್ಲಿ ತುಂಬಿಟ್ಟು ನೋಡಿ, ಇಲ್ಲಿ ತುಂಬಿಟ್ಟು ಅವರು ಫೈರ್ ಮಾಡಬೇಕಾಯ್ತು. ಇಲ್ಲಿ ಏನು ಪ್ರಾಬ್ಲಮ್ ಇತ್ತು ಅಂದರೆ ಅದು ಚಳಿಗಾಲದ ಸಮಯ ಅಲ್ವಾ, ಮೇ ಜೂನ್ ಅಲ್ಲಿ ಮಳೆ ಅದಾದ ನಂತರ ಚಳಿ ಬರುತ್ತೆ. ಸೊ ಅಂತಹ ಸಮಯದಲ್ಲಿ ಈ ಕಾರ್ಟ್ರೇಜ್ಗಳು ಹಾಳಾಗಬಾರ್ದು ಅಂತ ಹೇಳಿ ಆ ಕಾರ್ಟ್ರೇಜ್ಗೆ ಒಂದು ಲೇಪನ ಮಾಡ್ತಾರೆ ಮಕ್ಕಳೇ. ಅದು ದನದ ಹಂದಿಯ ಕೊಬ್ಬಿಂದ ಒಂದು ಲೇಪನ ಮಾಡಿ ಅದನ್ನು ಪೇಪರಲ್ಲಿ ಸುತ್ತಿರ್ತಾರೆ. ಸೊ ಈ ವದಂತಿ ಬಹಳ ಬೇಗವಾಗಿ ನಮ್ಮ ಸೈನಿಕರ ಒಂದು ಕ್ಯಾಂಪ್ಗಳಲ್ಲಿ ಹರಡುತ್ತೆ. ಸೊ ರಾಯಲ್ ಎನ್ಫೀಲ್ಡ್ ಬಂದೂಕಿನ ಕಾರ್ಟ್ರೇಜ್ಗಳಿಗೆ ಬ್ರಿಟಿಷರು ದನದ ಮತ್ತು ಹಂದಿಯ ಕೊಬ್ಬನ್ನು ಸವರಿದ್ದಾರೆ. ಸೊ ಇದೇನು ಪ್ರಾಬ್ಲಮ್ ಕೊಡ್ತು ಸರ್ ಅಂತಂದರೆ, ಇವರು ಈ ಕಾರ್ಟ್ರೇಜ್ಗಳಿಗೆ ಆ ಒಂದು ರಿಫಿಲ್ ಮಾಡಬೇಕಾದ್ರೆ ಆ ಒಂದು ಪೇಪರ್ನ ಬಾಯಲ್ಲಿ ಹರಿದು ರಿಫಿಲ್ ಮಾಡಬೇಕಾಯ್ತು ಮಕ್ಕಳೇ. ನೋಡಿ, ಯಾವಾಗ ಅದನ್ನು ಬಾಯಲ್ಲಿ ಹರಿಬೇಕು ಅಂತ ಹೇಳಿದ್ರು ಆಗ ಪ್ರಾಬ್ಲಮ್ ಅರೈಸ್ ಆಗಿದ್ದು. ಯಾಕೆ ಅಂದರೆ ಮೋಸ್ಟ್ ಆಫ್ ದ ಇಂಡಿಯನ್ ಬ್ರಿಟಿಷ್ ಸೋಲ್ಜರ್ಸ್ ಇದ್ದಿದ್ದು ಯಾರ್ಯಾರು ಅಂತಂದರೆ ಹಿಂದೂಗಳು ಮತ್ತು ಮುಸ್ಲಿಮ್ಗಳು. ನೋಡಿ, ಹಿಂದೂಗಳಿಗೆ ದನ ಅಂದರೆ ತುಂಬ ಪವಿತ್ರ, ಪೂಜನೀಯ, ಹೌದಲ್ವಾ? ನಾವಿವತ್ತು ಗೋಮಾತೆಯನ್ನು ಕೈ ಮುಗಿದು ನಮಸ್ಕರಿಸ್ತೀವಿ. ಯಾಕೆ? ನಾವು ಗೋಮಾತೆಯನ್ನು ದೇವರ ಸಮನಾಗಿ ನೋಡ್ತೀವಿ. ಅದೇ ರೀತಿ ಮುಸ್ಲಿಮರಿಗೆ ಹಂದಿ ನಿಷಿದ್ಧವಾದಂತಹ ಪ್ರಾಣಿ, ಅವರು ಹಂದಿಯನ್ನು ಮುಟ್ಟೋದು ಇಲ್ಲ. ಸೊ ಅಂಥ ಹಂದಿಯ ಕೊಬ್ಬನ್ನು ಇಲ್ಲಿ ಹಚ್ಚಿದ್ದಾರೆ, ನಮ್ಮ ಪವಿತ್ರವಾದಂತಹ ದನದ ಕೊಬ್ಬನ್ನು ಇದಕ್ಕೆ ಹಚ್ಚಿದ್ದಾರೆ. ಸೊ ನಾವು ಹೇಗೆ ಓಪನ್ ಮಾಡಬೇಕು? ಸೊ ಹಾಗಾಗಿ ಹಿಂದೂಗಳು ಇದನ್ನು ನಾವು ಯೂಸ್ ಮಾಡೋದಿಲ್ಲ ಅಂತ ಹೇಳಿದರು. ಮುಸ್ಲಿಂ ಸೈನಿಕರು ಕೂಡ ನಾವು ಈ ಬಂದೂಕನ್ನು ಯೂಸ್ ಮಾಡೋದಿಲ್ಲ ಅಂತ ಹೇಳಿದರು. ಆದರೆ ದರ್ಪದ ಬ್ರಿಟಿಷ್ ಅಧಿಕಾರಿಯಾದಂತಹ ಪೀಟರ್ ಮತ್ತು ಭಾಗ್ ಅನ್ನೋ 2 ಅಧಿಕಾರಿಗಳು ಬ್ಯಾರಕ್ಪುರದಲ್ಲಿ ಈ ಮಂಗಲ್ ಪಾಂಡೆ ಅನ್ನೋ ಒಂದು ವ್ಯಕ್ತಿಗೆ ಈ ಗನ್ನನ್ನು ಯೂಸ್ ಮಾಡಿ ಅಂತ ತುಂಬ ಟಾರ್ಚರ್ ಕೊಡ್ತಾರೆ ಮಕ್ಕಳೇ. ಆಗ ಸಿಟ್ಟಿಗೆದ್ದಂತಹ ಮಂಗಲ್ ಪಾಂಡೆ ಆ ಒಂದು ಬಂದೂಕನ್ನೇ ತೆಗೆದುಬಿಟ್ಟು ಪೀಟರ್ ಹಾಗೂ ಭಾಗ್ ಅನ್ನೋ 2 ಅಧಿಕಾರಿಗಳನ್ನು, ಬ್ರಿಟಿಷ್ ಅಧಿಕಾರಿಗಳನ್ನು ಗುಂಡಿಟ್ಟು ಕೊಂದ್ಬಿಡ್ತಾನೆ. ಅದಾದ ಸ್ವಲ್ಪ ದಿನಗಳಲ್ಲಿ ಆತನನ್ನು ನೇಣುಗಂಬಕ್ಕೆ ಹೇರಿಸಿ ಸಾಯಿಸ್ತಾರೆ. ಆದರೆ ಬ್ಯಾರಕ್ಪುರದಲ್ಲಿ ನಡೆದಂತಹ ಈ ಘಟನೆ ಏನು, ಮಂಗಲ್ ಪಾಂಡೆ ಈ 2 ಬ್ರಿಟಿಷ್ ಅಧಿಕಾರಿಗಳನ್ನು ಕೊಲ್ತಾನೆ, ಈ ಘಟನೆ 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಮುನ್ನಡಿಯನ್ನು ಬರೆಯುತ್ತೆ ಮಕ್ಕಳೇ. ಸೊ ಇಲ್ಲಿಂದ ಕ್ರಾಂತಿ ಆರಂಭಗೊಳ್ಳುತ್ತೆ. ನೋಡಿ, ಯಾವಾಗ ಮಂಗಲ್ ಪಾಂಡೆ ಬ್ರಿಟಿಷರ ಸೇನಾಧಿಕಾರಿಗಳನ್ನು ಕೊಂದು ಹಾಕಿದ ಆ ವಿಚಾರ ಕಾಡ್ಗಿಚ್ಚಿನಂತೆ ಹಬ್ಬುತ್ತೆ. ಅದಾದ ನಂತರ ಆತನನ್ನು ಕೂಡ ಇಲ್ಲಿ ಕೊಲ್ಲೋದನ್ನು ನಾವು ನೋಡ್ಬೋದು. ಈ ಬ್ರಿಟಿಷರನ್ನ ಆತನೂ ಕೂಡ ನೇಣುಗಂಬಕ್ಕೆ ಏರಿಸ್ತಾರೆ. ಸೊ ಇದಾದ ನಂತರ ದಂಗೆ ಹರಡುತ್ತೆ ಮಕ್ಕಳೇ. ಹೇಗೆ ದಂಗೆ ಹರಡುತ್ತೆ ಅಂದರೆ ಬಹಳ ಬೇಗ ವಿಚಾರ ಮೀರತ್ತಲ್ಲಿ ಗೊತ್ತಾಗುತ್ತೆ. ಮೀರತ್ತಲ್ಲೂ ಕೂಡ ದಂಗೆ ಹರಡುತ್ತೆ. ಈ ಮೀರತ್ನಲ್ಲಿ ಒಂದು ವಿಚಾರ ತಿಳ್ಕೊಳ್ಳಿ ಮಕ್ಕಳೇ, ಬ್ರಿಟಿಷರ ಒಂದು ಪ್ರಬಲ ಸೇನಾ ನೆಲೆಯಾಗಿರುತ್ತೆ ಈ ಮೀರತ್. ಸೊ ಇಲ್ಲೂ ಕೂಡ ಒಂದು ಸ್ಟ್ರಾಂಗ್ ಆಗಿರೋ ಮಿಲಿಟರಿ ಫೋರ್ಸ್ ಇರುತ್ತೆ ಆ ಟೈಮಲ್ಲಿ. ಈ ಮೀರತ್ತಲ್ಲಿ ಬ್ರಿಟಿಷರು ಕೂಡ ಈ ಬಂದೂಕನ್ನು ಯೂಸ್ ಮಾಡಬೇಕು ಅಂತ ಹೇಳಿ ಎಲ್ಲ ಭಾರತೀಯ ಸೈನಿಕರುಗಳಿಗೆ ಆಜ್ಞೆಯನ್ನು ಹೊರಡಿಸ್ತಾರೆ. ಅಂಥ ಸಮಯದಲ್ಲಿ 85 ಸೈನಿಕರು ಈ ಬಂದೂಕನ್ನು ನಾವು ಯೂಸ್ ಮಾಡೋದಿಲ್ಲ, ಉಪಯೋಗಿಸೋದಿಲ್ಲ, ಯಾಕೆಂದರೆ ಇದಕ್ಕೆ ದನದ ಮಾಂಸ ಮತ್ತು ಹಂದಿಯ ಕೊಬ್ಬನ್ನು ನೀವು ಸವರಿದ್ದೀರಿ, ನಾವು ಇದನ್ನು ಯೂಸ್ ಮಾಡೋದಿಲ್ಲ ಅಂತ ಹೇಳಿ ರಿಜೆಕ್ಟ್ ಮಾಡಿದಾಗ ಅಲ್ಲಿ ಆ ಅಧಿಕಾರಿಗಳು ಈ 85 ಸೈನಿಕರನ್ನು ಹಿಡಿದು ಬಡಿದು ಅವರೆಲ್ಲ ಬಟ್ಟೆಗಳನ್ನು ಬಿಚ್ಚಿ ಅವರನ್ನು 10 ವರ್ಷಗಳ ಕಾಲ ಕಾರಾಗೃಹಕ್ಕೆ ಕಳಿಸ್ಬೇಕು ಅಂತೇಳಿ ಶಿಕ್ಷೆಯನ್ನು ವಿಧಿಸ್ತಾರೆ ಮಕ್ಕಳೇ. ಅವ್ರನ್ನ ಜೈಲಿಗೂ ಕೂಡ ಹಾಕ್ತಾರೆ. ಸೊ ಇದಾದ ಮಾರನೇ ದಿನ ಎಲ್ಲ ಭಾರತೀಯ ಸೈನಿಕರು ಒಗ್ಗಟ್ಟಾಗಿ ಆ ಜೈಲೊಳಗೆ ನುಗ್ಗಿ ಆ ಜೈಲನ್ನು ಮುರಿದು ಎಲ್ಲ ಭಾರತೀಯ ಸೈನಿಕರನ್ನ ಬಿಡುಗಡೆಗೊಳಿಸಿ ಅವರು ಕೊಟ್ಟಂಥ ಬಂದೂಕಲ್ಲೇ ಬ್ರಿಟಿಷರ ವಿರುದ್ಧ ಹೋರಾಟಕ್ಕೆ ಸಜ್ಜುಗೊಳ್ತಾರೆ ಮಕ್ಕಳೇ. ನೋಡಿ, ಈ ಮೀರತ್ತಲ್ಲಿ ತುಪಾಕಿಗಳನ್ನ ಬಳಸಿ ಆರಿಸಿದಾಗ ಸೈನಿಕರೆಲ್ಲ ರಿಜೆಕ್ಟ್ ಮಾಡ್ತಾರೆ. ಆದರೆ ಸಿಪಾಯಿಗಳನ್ನ ಬಂಧಿಸಿ ಅವರನ್ನು ಇಟ್ಟಾಗ ಮೀರತ್ನಲ್ಲಿ ದಂಗೆ ಆರಂಭಗೊಳ್ಳುತ್ತೆ ಮಕ್ಕಳೇ. ಹೀಗೆ ಬಂಧಿತರಾಗಿದ್ದ ಎಲ್ಲ ಭಾರತೀಯ ಸಿಪಾಯಿಗಳನ್ನ ಅವರು ಬಿಡುಗಡೆಗೊಳಿಸ್ತಾರೆ. ಬಿಡುಗಡೆಗೊಳಿಸಿ ಅವರು ಹೇಳೋದಿಷ್ಟೇ ಮಕ್ಕಳೇ, ಎಲ್ಲ ಬಂಧಿತರಾಗಿದ್ದ ಭಾರತೀಯ ಸಿಪಾಯಿಗಳು ಬಿಡುಗಡೆಗೊಳಿಸಿ ಅಲ್ಲಿಂದ ದಂಗೆಯನ್ನು ಆರಂಭ ಮಾಡ್ತಾರೆ. ಹೇಗೆ ಅಂತಂದರೆ ಎಲ್ಲ ಭಾರತೀಯ ಸೈನಿಕರುಗಳು ಮಾರೋ ಫಿರಂಗಿಕೋ ಮಾರೋ, ಹೊಡಿರಿ ಆ ಯುರೋಪಿಯರನ್ನ ಹೊಡಿರಿ ಅಂತ ಹೇಳಿ ಘೋಷಣೆಯನ್ನು ಕೂಗೋದ್ರ ಮೂಲಕ ಮೀರತ್ನಿಂದ ದೆಹಲಿಗೆ ಅವರೆಲ್ಲರೂ ಕೂಡ ಹೋಗ್ತಾರೆ ಮಕ್ಕಳೇ. ನೋಡಿ, ಮೀರತ್ನಿಂದ ದೆಹಲಿಗೆ ಎಲ್ಲ ಸೈನಿಕರು, ಅತೃಪ್ತ ಸೈನಿಕರು
ಹೋಗ್ತಾರೆ. ಈ ದಾರಿ ಮಧ್ಯ ಅತೃಪ್ತ ರೈತರು, ಜಮೀನ್ದಾರರು, ಬ್ರಿಟಿಷರಿಂದ ನೋವನ್ನು ಅನುಭವಿಸಿದಂತಹ ಎಲ್ಲರೂ ಈ ಸೈನಿಕರುಗಳಿಗೆ ಸಹಾಯವನ್ನ ಮಾಡ್ತಾ ಹೋಗ್ತಾರೆ ಮಕ್ಕಳೇ. ಸೊ ಔದ್ನ ಸೈನಿಕರು, ಮೀರತ್ನ ಸೈನಿಕರು, ಬ್ಯಾರಕ್ಪುರದಂತಹ ಸೈನಿಕರು ಎಲ್ಲರೂ ಕೂಡ ದೆಹಲಿಗೆ ಹೋಗಿ ಆನಂತರ ಏನು ಮಾಡ್ತಾರೆ ಅಂದರೆ ಈ ದೆಹಲಿಗೆ ಹೋಗ್ತಾರೆ ಮಕ್ಕಳೇ. ನೀವು ಈ ಮ್ಯಾಪನ್ನು ನೋಡಿದ್ರೆ ಈ ಪ್ಲೇಸ್ಗಳು ನಿಮಗೆ ಕೂಡ ಗೊತ್ತಾಗುತ್ತೆ. ಸೊ ಇಲ್ಲಿ ಒಂದಂತ ಹೇಳಿದೆ ನೋಡಿ, ಇದು ಮೀರತ್, ಹಾಗೆ ಅದಂತರ ದೆಹಲಿ, ಲಕ್ನೋ, ಕಾನ್ಪುರ್, ಬ್ಯಾರಕ್ಪುರ್ ನೋಡಿ, ಈ ಎಲ್ಲ ಇಲ್ಲಿದೆ ನೋಡಿ ಕಾನ್ಪುರ್. ಓಕೆ, ಸೊ ಇಲ್ಲಿ ದೆಹಲಿ ಇದೆ. ಓಕೆ, ಸೊ ಈ ಎಲ್ಲ ಪ್ಲೇಸ್ಗಳಲ್ಲಿ ದಂಗೆ ಆರಂಭಗೊಳ್ಳುತ್ತೆ ಮಕ್ಕಳೇ. ಸೊ ಹೀಗೆ ದಂಗೆ ಆರಂಭಗೊಳ್ಳುತ್ತೆ. ಸೊ ಎಲ್ಲ ಅತೃಪ್ತ ಸೈನಿಕರು ದೆಹಲಿಯನ್ನ ಹೋಗಿ ದೆಹಲಿಯಲ್ಲಿದ್ದಂತಹ ಮೊಘಲ್ ಚಕ್ರವರ್ತಿ ಆದಂತಹ ನೋಡಿ 2ನೇ ಬಹದ್ದೂರ್ ಶಾನನ್ನ ಭಾರತದ ಚಕ್ರವರ್ತಿ ಅಂತಂದು ಎಲ್ಲ ಅತೃಪ್ತ ಸೈನಿಕರು ಘೋಷಣೆ ಮಾಡಿ ಅಲ್ಲಿಂದ ಬ್ರಿಟಿಷರ ವಿರುದ್ಧ ದಂಗೆಯನ್ನು ಮತ್ತೆ ಆರಂಭ ಮಾಡ್ತಾರೆ ಮಕ್ಕಳೇ. ಸೊ ಈ ಪ್ರತಿಭಟನೆಯು ದೆಹಲಿ, ಕಾನ್ಪುರ್ ಮತ್ತು ಝಾನ್ಸಿಗಳಲ್ಲಿ ಹರಡುತ್ತೆ. ಅನಂತರ ದೆಹಲಿಯಲ್ಲಿ, ಕಾನ್ಪುರದಲ್ಲಿ, ಝಾನ್ಸಿಗಳಲ್ಲಿ ನಾವು ಹೋರಾಟಗಳನ್ನು ಕಾಣ್ಬೋದು. ಈ ಮೊಘಲ್ನ ದೊರೆ 2ನೇ ಬಹದ್ದೂರ್ ಶಾನನ್ನ ಭಾರತ ಚಕ್ರವರ್ತಿ ಅಂತ ಹೇಳಿ ಸೈನಿಕರು ಹೋರಾಟವನ್ನು ಆರಂಭ ಮಾಡ್ತಾರೆ ಮಕ್ಕಳೇ. ಈ ಹೋರಾಟದ ಗತಿ ನೋಡಿ ಹೇಗಾಗುತ್ತೆ ಅಂದ್ರೆ, ಕಾನ್ಪುರದಲ್ಲಿ ನಾನಾ ಸಾಹೇಬ್ ಬ್ರಿಟಿಷರ ವಿರುದ್ಧ ಹೋರಾಟ ಕೇಳಿತಾನೆ. ಆತನು ಕೂಡ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯ ವಿರುದ್ಧ. ಹಾಗೆ ಆತನ ಸೇನಾನಿಯಾದಂತಹ ತ್ಯಾಂತ್ಯಾ ಟೋಪೆ, ಈತನೇ ನಾನಾ ಸಾಹೇಬ್ ಮಕ್ಕಳೇ. ತ್ಯಾಂತ್ಯಾ ಟೋಪೆ ಇವನಿಗೆ ಸಹಾಯವನ್ನು ಮಾಡ್ತಾನೆ ನೋಡಿ. ಹಾಗೆ ಮುಂದೆ ಹೋಗ್ತಾ ನೋಡಿದ್ರೆ ಝಾನ್ಸಿಯಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಟ ಕೇಳಿತಾಳೆ. ಈಕೆನೂ ಕೂಡ ತನಗೆ ಆದಂತಹ ಅನ್ಯಾಯ, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯ ವಿರುದ್ಧ ಬ್ರಿಟಿಷರ ವಿರುದ್ಧ ಹೋರಾಡ್ತಾಳೆ. ಈಕೆ ಹೇಗೆ ಬ್ರಿಟಿಷರ ವಿರುದ್ಧ ಹೋರಾಡಿದ್ಲು ಅಂದ್ರೆ, ತನ್ನ ದತ್ತು ಮಗನನ್ನ ಬೆನ್ನಿಗೆ ಕಟ್ಟಿಕೊಂಡು ನೋಡಿ ಮಕ್ಕಳು, ಇಲ್ಲಿ ಕಾಣ್ತಾ ಇದೆ, ಬೆನ್ನಿಗೆ ಕಟ್ಟಿಕೊಂಡು ಕುದುರೆಯ ಮೇಲೆ ಏರಿ ಹೋರಾಟದಲ್ಲಿ ಹೇಳ್ತಾಳೆ ಮಕ್ಕಳೇ, ಈ ವೀರರಾಣಿಯನ್ನ ಕೆಣಕಿ ಬದುಕಬಲ್ಲಿರ ಕೆಂಪು ಮೂತಿಗಳೇ, ಮಾರೋ ಫಿರಂಗಿಕೋ ಮಾರೋ ಅಂತ ತನ್ನ ಸೈನಿಕರಲ್ಲಿ ರೋಷವನ್ನ ತುಂಬ್ತಾ, ಆಕ್ರೋಶವನ್ನ ತುಂಬ್ತಾ ಆಕೆ ವೀರರಾಣಿ ತರ ಇಲ್ಲಿ ಹೋರಾಟವನ್ನ ಮಾಡ್ತಾಳೆ ಮಕ್ಕಳೇ. ನೋಡಿ ಮುಂದೆ ಏನಾಗುತ್ತೆ ಅಂದ್ರೆ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ನೇತೃತ್ವದಲ್ಲಿ ದಂಗೆ ಉಂಟಾಗುತ್ತೆ ಝಾನ್ಸಿಯಲ್ಲಿ. ಸೊ ಪ್ರತಿಭಟನೆ ಕಾವು ಲಕ್ನೋಗೆ ಉಂಟಾಗುತ್ತೆ. ಅದಾದ ನಂತರ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬ್ರಿಟಿಷರನ್ನ ಸೋಲಿಸಿ ಗ್ವಾಲಿಯರ್ನ ವಶಪಡಿಸ್ಕೊಳ್ತಾಳೆ. ಈ ಯುದ್ಧದಲ್ಲಿ ಅವಳು ಆ ರೀತಿಯ ಮಾರೋ ಫಿರಂಗಿಕ ಮಾರೋ ಅನ್ನೋ ಘೋಷಣೆಗಳನ್ನ ಕೂಗ್ತಾ ಬ್ರಿಟಿಷರ ವಿರುದ್ಧ ಗೆಲ್ತಾಳೆ ಈ ಯುದ್ಧದಲ್ಲಿ. ಅದಾದರೆ ಸ್ವಲ್ಪ ಸಮಯದ ನಂತರ ಇನ್ನೊಂದು ಯುದ್ಧದಲ್ಲಿ ರಾಣಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾಳೆ, ಸಾವನ್ನಪ್ತಾಳೆ ಮಕ್ಕಳೇ. ಇಂದಿಗೂ ಕೂಡ ಅವಳ ಶೌರ್ಯ ಭಾರತೀಯ ನಾರಿಗೆ ಒಂದು ಹೆಮ್ಮೆ ಆಗಿದೆ ಮಕ್ಕಳೇ. ಇವತ್ತು ಭಾರತೀಯ ನಾರಿಯಲ್ಲಿ ಆಕೆ ಒಂದು ದೊಡ್ಡ ಮಾದರಿಯಾಗಿ ನಮ್ಮ ಮುಂದೆ ನಿಂತಿದ್ದಾಳೆ. ಇದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಕತೆ ಮಕ್ಕಳೇ. ಸೊ ಇದಾದ ನಂತರ ಅನೇಕ ದಂಗೆಗಳು ಬ್ರಿಟಿಷರ ವಿರುದ್ಧ ನಡೆಯುತ್ತೆ. ಸೊ ಇಡೀ ಭಾರತವನ್ನ ಈ ನಡೆಯುತ್ತೆ ಮಕ್ಕಳೇ. ಸೊ ಇಲ್ಲಿ ಯಾವಾಗ ಗ್ವಾಲಿಯರ್ನಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ವಿಜಯವನ್ನು ಹೊಂದಿದ್ಲು, ನಾನಾ ಸಾಹೇಬನ ಸೇನಾನಿಯಾದಂಥ ತ್ಯಾಂತ್ಯಾ ಟೋಪೆ ಅವನು ಕೂಡ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಸಹಾಯವನ್ನು ಮಾಡ್ತಾಳೆ. ಆದರೆ ಯಾವಾಗ ಇಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮರಣ ಹೊಂದ್ತಾಳೆ, ಆ ನಂತರ ಆತ ಗೆರಿಲ್ಲಾ ಯುದ್ಧಗಳ ಮೂಲಕ ಬ್ರಿಟಿಷರಿಗೆ ತೊಂದರೆಯನ್ನು ಕೊಡ್ತಾನೆ. ಆದರೆ ಆತನ ಸ್ವಂತ ಸ್ನೇಹಿತನೇ ಮಾಡಿದಂತಹ ದ್ರೋಹಕ್ಕೆ ಮೋಸದಿಂದ ಬ್ರಿಟಿಷರು ತ್ಯಾಂತ್ಯಾ ಟೋಪಿಯನ್ನು ಹಿಡಿದು 1859ರಲ್ಲಿ ಗಲ್ಲಿಗೇರಿಸ್ತಾರೆ ಮಕ್ಕಳೇ. ಸೊ ಹೀಗೆ ದಂಗೆ ನಡೆಯುತ್ತೆ. ಆದರೆ ಈ ದಂಗೆ ವಿಫಲತೆಯನ್ನು ಹೊಂದುತ್ತೆ ಮಕ್ಕಳೇ. ಯಾಕೆ ವಿಫಲತೆಯನ್ನು ಹೊಂದುತ್ತೆ ಅನ್ನೋ ಒಮ್ಮೆ ನೋಡ್ಬಿಡಿ. ದಂಗೆಯ ವಿಫಲತೆಗೆ ಕಾರಣಗಳು ನೋಡಿ, ಇದು ಇಡೀ ಭಾರತವನ್ನು ವ್ಯಾಪಿಸದೇ ಇರುವಂಥ ಒಂದು ದಂಗೆ ಆಗಿತ್ತು. ಕೇವಲ ಉತ್ತರ ಭಾರತಕ್ಕೆ ಮಾತ್ರ ಸೀಮಿತವಾಗಿತ್ತು ಮಕ್ಕಳೇ. ಹಾಗೆ ಇದು ಕೇವಲ ರಾಜರಾಣಿಯರ ಸ್ವಹಿತಾಸಕ್ತಿಗೆ ನಡೆದಂತಹ ದಂಗೆ ಆಗಿತ್ತು. ನೋಡಿ, ಅಲ್ಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೋರಾಟ ಮಾಡಿದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅಂತ. ನಾನಾ ಸಾಹೇಬ ಹೋರಾಟ ಮಾಡಿದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ಕರ್ನಾಟಕದಲ್ಲಿ ವೆಂಕಟಪ್ಪ ನಾಯಕ ಹೋರಾಟ ಮಾಡಿದ್ದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ. ನೋಡಿ, ಇದೆಲ್ಲ ಹೋರಾಟಗಳು ರಾಜರಾಣಿಯರ ಸ್ವಹಿತಾಸಕ್ತಿಗಾಗಿ ನಡೆದಂಥ ಹೋರಾಟ. ಹಾಗಾಗಿ ಇದೊಂದು ರಾಷ್ಟ್ರೀಯ ಹೋರಾಟ ಆಗಲಿಲ್ಲ. ಸೊ ಎಲ್ಲ ಕಡೆ ಹರಡಲಿಲ್ಲ. ಅನಂತರ ಇದು ಯೋಜಿತ ದಂಗೆಯಾರದೆ ಅನಿರೀಕ್ಷಿತ ಕಾರಣಗಳಿಂದ ಪ್ರೇರೇಪಿತವಾಗಿತ್ತು.
ಹಾಗಾಗಿ ಈ ದಂಗೆಲ್ ವಿಫಲ ಆಯಿತು. ಬ್ರಿಟಿಷ್ ಸೈನಿಕರಲ್ಲಿ ಒಗ್ಗಟ್ಟಿತ್ತು ಮಕ್ಕಳೇ, ಆದರೆ ಭಾರತೀಯ ಸೈನಿಕರಲ್ಲಿ ಆ ಒಗ್ಗಟ್ಟು ಇರಲಿಲ್ಲ. ಭಾರತೀಯ ಸೈನಿಕರುಗಳು ಹಣಕ್ಕಾಗಿ ದರೋಡೆ, ಕೊಲೆ, ಸುಲಿಗೆಗಳನ್ನು ಕೂಡ ಮಾಡಿಬಿಡ್ತಾರೆ ಈ ಸಮಯದಲ್ಲಿ. ಸೊ ಹಾಗೆ ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ. ನೋಡಿ, ಈ ಏನು ದಂಗೆ ಆರಂಭಗೊಳ್ತು, ಈ ದಂಗೆಯನ್ನು ಕರೆಕ್ಟಾಗಿ ಪ್ಲಾನ್ ಮಾಡಿದವನು ಯಾರು ಅಂತ ಅಂದರೆ ನಾನಾ ಸಾಹೇಬ್. ಹೇಗೆ ಪ್ಲಾನ್ ಮಾಡ್ತಾನೆ ಇವನು ಅಂದರೆ, ಒಂದು ವದಂತಿ ಇರುತ್ತೆ ಭಾರತದಲ್ಲಿ. ಈ ಪ್ಲಾಸಿ ಕದನ ನಡೆದಿದ್ದು ಯಾವಾಗ ಅಂತಂದರೆ ಮಕ್ಕಳೇ, ಜೂನ್ 23, 1757. ನೋಡಿ, ಇದು ಪ್ಲಾಸಿ ಕದನ ನಡೆದ ಡೇಟ್. ಇದೇ ಸಮಯಕ್ಕೆ ಕರೆಕ್ಟಾಗಿ 100 ವರ್ಷ ನೀವು ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ರೆ, ಜೂನ್ 23, 1857ಕ್ಕೆ ಒಂದು ವದಂತಿ ಇರುತ್ತೆ. ಏನಂತ ಅಂದರೆ, ಭಾರತದಲ್ಲಿ 100 ವರ್ಷಗಳು ಪೂರೈಕೆ ಮಾಡಿದಂಥ ಬ್ರಿಟಿಷರ ಆಡಳಿತ ಇಲ್ಲಿಗೆ ಕೊನೆಗೊಳ್ಳುತ್ತೆ, ಎಂಡ್ ಆಗುತ್ತೆ, ಇಲ್ಲಿಗೆ ಎಂಡ್ ಆಗುತ್ತೆ ಅನ್ನೋ ಒಂದು ಬಿಲೀಫ್ ಇರುತ್ತೆ ಎಲ್ಲರಲ್ಲೂ. 100 ವರ್ಷ ಆದ ನಂತರ ಬ್ರಿಟಿಷರ ಆಳ್ವಿಕೆ ಕೊನೆಗೊಳ್ಳುತ್ತೆ. ಸೊ ನಾನಾ ಸಾಹೇಬ್ ಏನು ಪ್ಲಾನ್ ಮಾಡಿರ್ತಾನೆ ಅಂದರೆ, ಕರೆಕ್ಟಾಗಿ ಜೂನ್ 23, 1857ಕ್ಕೆ ದಂಗೆಯನ್ನು ಆರಂಭ ಮಾಡಬೇಕು ಅಂತಂದು. ಆದರೆ ಅಚಾನಕ್ಕಾಗಿ ಮಂಗಲ್ ಪಾಂಡೆ ಆ ಅಧಿಕಾರಿಗಳನ್ನ ಕೊಲ್ಲೋದ್ರ ಮೂಲಕ ಇಲ್ಲಿ ದಂಗೆ ಆರಂಭ ಆಗುತ್ತೆ. ಹಾಗೆ ಮೀರತ್ನಲ್ಲೂ ಮೇ 10ನೇ ತಾರೀಕು ದಂಗೆ ಆಗ್ಬಿಡುತ್ತೆ. ನೋಡಿ, ಮೇ 10ಕ್ಕೆ ಮೀರತ್ನಲ್ಲಿ ದಂಗೆ ಆಗ್ಬಿಡುತ್ತೆ, ಹೌದಲ್ವಾ? ಸೊ ಹಾಗಾಗಿ ಆತನ ಒಂದು ಪ್ಲಾನ್ ಮಿಸ್ ಆಗಿಬಿಡುತ್ತೆ ಮಕ್ಕಳೇ. ಸೊ ಇದು ಏನು ಪ್ಲಾನ್ ಮಾಡಿದ ಅಂದರೆ, ಕರೆಕ್ಟಾಗಿ ಜೂನ್ 23ಕ್ಕೆ ಒಗ್ಗಟ್ಟಾಗಿ ಇಡೀ ಭಾರತದಂತ ಒಮ್ಮೆಲೆ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಬೇಕು ಅಂತಂದು. ಆದರೆ ಬ್ರಿಟಿಷರ ಅದೃಷ್ಟ ಚೆನ್ನಾಗಿತ್ತು ಅಂದ್ಕೊಳ್ತೀನಿ, ಆ ಹೋರಾಟ ಮುಂಚೆನೇ ಸ್ಟಾರ್ಟ್ ಆಗಿ ಅವನ ಒಂದು ಗುರಿ ಮಿಸ್ ಆಗಿಬಿಡುತ್ತೆ ಮಕ್ಕಳೇ. ಇದನ್ನ ನಾನಾ ಸಾಹೇಬನ ಗುರಿ ಅಂತಲೇ ಕರಿತೀವಿ ನಾವು ಸೊ ಇತಿಹಾಸದಲ್ಲಿ. ಸೊ ಇದಾದ ನಂತರ ದೇಶೀಯ ರಾಜ್ಯಗಳು ಬ್ರಿಟಿಷರಿಗೆ ತೋರಿದಂಥ ಒಂದು ನಿಷ್ಠೆ ಏನಿತ್ತು, ಆ ನಿಷ್ಠೆಯಿಂದ ಈ ಹೋರಾಟ ವಿಫಲ ಆಯಿತು ಮಕ್ಕಳೇ. ಸೊ ಇಲ್ಲಿ ದುಶ್ಮನ್ ಕಹಾಯ್ ಅಂದರೆ ಬಗಲ್ ಮೆಹೆ ಅಂತ ಅಂತೀವಲ್ಲ, ಅದು ಕಟು ಸತ್ಯ ಮಕ್ಕಳೇ. ನಮ್ಮವರೇ ನಮಗೆ ತುಂಬ ಮೋಸವನ್ನು ಮಾಡಿ ಈ ಬ್ರಿಟಿಷರನ್ನು ಇಷ್ಟು ವರ್ಷಗಳ ಕಾಲ ಭಾರತದಲ್ಲಿ ಆಳ್ವಿಕೆಯನ್ನು ಮಾಡೋದಕ್ಕೆ ಬಿಟ್ಟರು. ಯಾಕೆಂದರೆ ಅಂತಹ ಜನ ನಮ್ಮಲ್ಲಿ ಇತ್ತು ಆ ಒಂದು ಕಾಲದಲ್ಲಿ. ಸೊ ಮುಂದೆ ಹೋಗ್ತಾ ನೋಡೋಣ ಮಕ್ಕಳೇ, ಸಿಪಾಯಿಗಳು ಮಾಡಿದಂತಹ ಲೂಟಿ ದರೋಡೆಗಳು ಇಲ್ಲಿ ಈ ದಂಗೆ ವಿಫಲ ಆಗೋದಕ್ಕೆ ಕಾರಣ ಆಯಿತು. ಹಾಗೆ ದಂಗೆಯ ಒಂದು ಪರಿಣಾಮವನ್ನು ನೋಡೋಣ ಮಕ್ಕಳೇ. ಇಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ಕೊನೆಗೊಂಡು, ಸೊ ಇಲ್ಲಿಂದ ನಂತರ ಮುಂದೆ ಬ್ರಿಟಿಷ್ ಸರ್ಕಾರನೇ ನೇರವಾಗಿ ಆಳ್ವಿಕೆಯನ್ನು ನಡೆಯುತ್ತೆ ಮಕ್ಕಳೇ. ಸೊ ಇಲ್ಲಿಂದ 90 ವರ್ಷಗಳ ನಂತರ ಬ್ರಿಟಿಷ್ ಸರ್ಕಾರ ನೇರವಾಗಿ ಆಳ್ವಿಕೆಯನ್ನು ಮಾಡಿ ಆನಂತರ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಸಿಗೋದನ್ನು ನೀವು ನೋಡ್ಬೋದು. 1857ರಲ್ಲಿ ಈ ಬ್ರಿಟಿಷ್ ರಾಣಿ ಭಾರತಕ್ಕೆ ಬಂದು ಒಂದು ಘೋಷಣೆಯನ್ನು ಹೊರಡಿಸ್ತಾಳೆ ಮಕ್ಕಳೇ. ಅದನ್ನು ಮ್ಯಾಗ್ನಾ ಕಾರ್ಟಾ ಅಂತ ಕರಿತೀವಿ. ಈ ಘೋಷಣೆಯ ಪ್ರಕಾರ ಭಾರತೀಯರನ್ನ ಶಾಸನ ರೂಪಿಸುವ ಪ್ರಕ್ರಿಯೆಯಲ್ಲಿ ಸೇರಿಸ್ಕೊಳ್ತೀವಿ ಅಂತ ಹೇಳ್ತಾಳೆ. ಇದನ್ನ ಇಂಗ್ಲೀಷಲ್ಲಿ ಪಾಲಿಸಿ ಆಫ್ ಅಸೋಸಿಯೇಷನ್ ಅಂತಲೂ ಕೂಡ ಕರಿತೀವಿ. ಅವ್ರ ಇಂಟೆನ್ಷನ್ ಏನಿತ್ತು ಅಂದರೆ, ಶಾಸನ ಪ್ರಕ್ರಿಯೆಯಲ್ಲಿ ಭಾರತೀಯರನ್ನ ಸೇರಿಸ್ಕೊಂಡ್ರೆ ಯಾವ ಗಲಾಟೆಗಳು ಆಗೋದಿಲ್ಲ, ಹಾಗೆ ಭಾರತೀಯರು ಬ್ರಿಟಿಷರನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತಿದಾರೆ ಅನ್ನೋ ತಿಳ್ಕೊಬೋದು ಅಂತಂದು ಈ ರೀತಿಯ ಒಂದು ಘೋಷಣೆಗಳನ್ನ ಹೊರಡಿಸೋಗ್ತಾಳೆ. ಇದನ್ನ ಮ್ಯಾಗ್ನಾ ಕಾರ್ಟಾ ಅಂತಲೂ ಕೂಡ ಕರಿತಾ ಹೋಗ್ತೀವಿ ಮಕ್ಕಳೇ. ಇದಿಷ್ಟು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಮಾಹಿತಿ ಮಕ್ಕಳೇ. ಸೊ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ವಿಫಲ ಆದರೂ ಕೂಡ ಭಾರತೀಯ ರಾಷ್ಟ್ರೀಯತೆಯ ಒಂದು ಉಗಮಕ್ಕೆ ಅದ್ಭುತವಾದಂತಹ ಮುನ್ನೋಟವನ್ನು ಬರಿತು. ಇದನ್ನು ಬೇಸ್ಡ್ ಆಗಿ ಇಟ್ಕೊಂಡು ಭಾರತದಲ್ಲಿ ಮುಂದೆ 90 ವರ್ಷಗಳಲ್ಲಿ ಅನೇಕ ಹೋರಾಟಗಳು ನಡೆಯುತ್ತೆ ಮಕ್ಕಳೇ. ಅನೇಕ ಕ್ರಾಂತಿಕಾರಿಗಳು ಈ ಹೋರಾಟವನ್ನು ಸ್ಫೂರ್ತಿಯಾಗಿ ಇಟ್ಕೊಂಡು ಅನೇಕ ರೀತಿಯ ಚಳುವಳಿಗಳನ್ನು, ಹೋರಾಟಗಳನ್ನು, ಸಶಸ್ತ್ರ ಬಂಡಾಯಗಳನ್ನು ಇಲ್ಲಿ ಮಾಡ್ತಾರೆ. ಸೊ ಆ ಒಂದು ಹೋರಾಟಗಳು ಹೇಗಿತ್ತು, ಮುಂದೆ ಭಾರತದಲ್ಲಿ ಯಾವೆಲ್ಲ ವ್ಯಕ್ತಿಗಳು ಬಂದರು, ಅವರು ಭಾರತ ದೇಶಕ್ಕೆ ಕೊಟ್ಟಂತಹ ಕೊಡುಗೆ ಏನು ಅನ್ನೋದನ್ನು ನೋಡೋಣ. ಸೊ ಏನೇ ಆಗಲಿ, ದಂಗೆಯ ಒಂದು ಪ್ರಮುಖ ಕೇಂದ್ರವಾದಂತಹ ಮಂಗಲ್ ಪಾಂಡೆನ ನಾವು ನೆನೆಸ್ಕೊಂಡು ಮಕ್ಕಳೇ, ಈತ ಮಾಡಿದಂತಹ ಒಂದು ಕ್ರಾಂತಿ ಅದು ಇವತ್ತು ಕೂಡ ಸದಾ ನೆನಪು ಇದೆ ಅಂತ ಹೇಳ್ತಾ ಇವತ್ತಿನ ಒಂದು ತರಗತಿಯನ್ನು, ಈ ಅಧ್ಯಾಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್.